ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನು ನಿಮಗೆ ಈ ದಿನ ಸಿಹಿ ಕಡುಬಿಗೆ ಮುರುವನ್ನು ಹೇಗಿಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ಯಾಕೆ ಅಂತಂದರೆ ಎಲ್ಲರೂ ಕೇಳ್ತಿದ್ರು, ನೀವು ಮುರುವನ್ನು ತುಂಬ ಚೆನ್ನಾಗಿ ಇಡ್ತೀರಾ, ಹೇಗಿಡೋದು ಇದ್ರದ್ದು ಒಂದು ವಿಡಿಯೋ ಮಾಡಿ ಅಂತ. ಸೊ ನಿಮ್ಮೆಲ್ಲರಿಗೋಸ್ಕರ ಸಿಹಿ ಕಡುಬಿಗೆ ಹೇಗೆ ಮುರು ಇಡೋದು ಅಂತ ಈ ವಿಡಿಯೋದಲ್ಲಿ ಇದೆ. ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಡುಬು ಹೇಗೆ ಮಾಡಬೇಕು, ಹಾಗೆ ಈ ರೀತಿ ಮುರುವನ್ನು ಕೈಯಲ್ಲೇ ಇಡೋದು ಹೇಗೆ, ಎಲ್ಲರೂ ಕೇಳ್ತಿರ್ತಾರೆ ನೀವು ಎಷ್ಟು ಚೆನ್ನಾಗಿ ಕಡುಬಿಗೆ ಮುರುವನ್ನು ಇಡ್ತೀರಾ ಅಂತ. ಅದಕ್ಕೆ ಅದನ್ನು ತೋರಿಸ್ಬೇಕು ಅಂತಲೇ ಈ ವಿಡಿಯೋನ ಮಾಡಿದೆ. ಇದು ನಾವೇ ಕೈಯಲ್ಲಿ ಇಟ್ಟಿರ್ತಕ್ಕಂಥದ್ದು, ಯಾವುದೇ ಪ್ರೆಸ್ಸಿಂಗ್ ಮಿಷಿನನ್ನು ಬಳಸಿಲ್ಲ. ಈಗ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಸೂಸ್ಲನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಕಡುಬಿಗೆ. ಈ ಥರ ಅಂದರೆ ಇದಕ್ಕೆ ನಾವೇನು ಹಾಕ್ತೀವಿ ಅಂದರೆ 1 ಪಾವ್ ಎಳ್ಳು, ಚಿಕ್ಕ ಕಾಫಿ ಗ್ಲಾಸಲ್ಲಿ 3/4 ಗ್ಲಾಸ್ ಗಸಗಸೆ, ಹಾಗೆ 1 ಪಾವ್ ಬೆಲ್ಲ. ಗಸಗಸೆ ಮತ್ತು ಎಳ್ಳನ್ನು ಕೆಂಪಗೆ ಹುರಿದುಕೊಂಡು ಆರಿಸಿಟ್ಕೋಬೇಕು. ಅಂದರೆ ಅದು ತಣ್ಣಗಾದ ನಂತರ ಫಸ್ಟು ಗಸಗಸೆಯನ್ನು ಹೊಡೆಸ್ಕೋಬೇಕು ಮಿಕ್ಸಿಯಲ್ಲಿ. ಹಾಗೆ ಎಳ್ಳು ಬೆಲ್ಲ 2 ಹಾಕಿ ಈ ಥರ ತರಿಯಾಗಿ 3 ಸೇರಿ ತರಿಯಾಗಿ ಪೌಡರ್ ಆಗುತ್ತೆ. ಹಾಗೆ ಹಸಿ ಕೊಬ್ಬರಿಯನ್ನು ತುರಿದಿಟ್ಕೋಬೇಕು. ಆ ತುರಿದಿಟ್ಟಿರೋ ಹಸಿ ಕೊಬ್ಬರಿಯನ್ನು ಹಾಲನ್ನು ಹಿಂಡ್ಬಿಡಬೇಕು, ಫುಲ್ಲು ಹಿಂಡ್ಕೊಂಬಿಡ್ಬೇಕು ಒಂದು ಬೌಲಿಗೆ ಹಾಲು. ನೋಡಿ ಅದು ಹಸಿ ಕೊಬ್ಬರಿ ಡ್ರೈ ಆಗಿದೆ. ಯಾಕೆ ಅಂತಂದರೆ ನಾವು ಅದರ ಹಾಲನ್ನು ಕಂಪ್ಲೀಟಾಗಿ ಹಿಡ್ದು ಅಂದರೆ ಹಿಂಡಿ ಒಂದು ಬೌಲಲ್ಲಿ ಇಟ್ಕೊಂಡಿರ್ತೀವಿ. ಏನಕ್ಕೆ ಬೇಕಾಗುತ್ತೆ ಆ ಹಾಲು ಅಂತ ಹೇಳ್ತೀನಿ. ಇಷ್ಟು ರೆಡಿ ಆದ ತಕ್ಷಣ ಹಾಗೆ ನಮಗೆ ಹಿಟ್ಟು ಬೇಕಾಗುತ್ತೆ. ಹಿಟ್ಟು ನಾರ್ಮಲಾಗಿ ನಾವು ಮುದ್ದೆ ಯಾವ ರೀತಿ ಮಾಡ್ತೀವಿ, 1 ಪಾವಿಗೆ 1-2 ಪಾವ್ ಅಂದರೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ಹಾಕಿ ಒಂದು 30 ಮಿನಿಟ್ಸ್ ಚೆನ್ನಾಗಿ ತೆರಳಿದ ಮೇಲೆ ತೊಳಸ್ಕೋಬೇಕಾಗತ್ತೆ. ಈ ರೀತಿ ಹದವಾಗುತ್ತೆ ಹಿಟ್ಟು. ಅದನ್ನು ಈ ರೀತಿ ಸಣ್ಣದಾಗಿ ಫಸ್ಟು ಆ ಹಿಟ್ಟನ್ನು ನೀಟಾಗಿ ಹದ ಮಾಡ್ಕೋಬೇಕು. ಹದ ಮಾಡಿದ್ರೇ ಆ ಚಪ್ಪು, ಇದನ್ನು ನಾವು ಚಪ್ಪು ಅಂತ ಕರಿತೀವಿ, ಇದನ್ನು ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಚೆನ್ನಾಗಿ ಹಿಟ್ಟು ಅದಾದಮೇಲೆ ಈ ರೀತಿ ಚಪ್ಪನ್ನು ತಯಾರಿಸ್ಕೋತೀವಿ. ಪುಟ್ಟದಾಗಿ ಉಂಡೆಗಳನ್ನ ಎತ್ಕೊಂಡು ಈ ಚಪ್ಪನ್ನು ತಯಾರಿಸ್ಕೊಂಡ ನಂತರ ಈ ಸೂಸ್ಲು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೂಸ್ಲು ಅಷ್ಟಕ್ಕೂ ನಾವು ಕೊಬ್ಬರಿಯನ್ನು ಹಾಕಿಬಿಡಬಾರ್ದು. ಒಂದು ಒಬ್ಬೆಗೆ ಅಂದರೆ ಒಂದು ಟೈಮ್ಗೆ ನಾವು ಎಷ್ಟು ಮಿನಿಮಮ್ ಒಂದು 15 ಕಡುಬುಗಳನ್ನು ಇಡ್ತೀವಿ, ಅಷ್ಟಕ್ಕೆ ಮಾತ್ರ ಬೆರೆಸ್ಕೋಬೇಕು. ಯಾಕೆ ಅಂತಂದರೆ ಪಾಕ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿ ಚಪ್ಪು ರೆಡಿ ಆಗುತ್ತೆ. ಇದರೊಳಕ್ಕೆ ಸೂಸ್ಲನ್ನು ತುಂಬ ಇಟ್ಟರೆ ಚೆನ್ನಾಗಿರೋದು, ಕಡಿಮೆ ಇಟ್ಟರೆ ಅದು ಟೇಸ್ಟಿ ಇರೋದಿಲ್ಲ. ಸೊ ತುಂಬ ಇಟ್ಬಿಟ್ಟು ನೀಟಾಗಿ ಅದನ್ನು ಬೆರಳಲ್ಲಿ ಪ್ರೆಸ್ ಮಾಡಿ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನಾನು ಕೊಬ್ಬರಿ ಹಾಲು ಏನಕ್ಕೆ ಅಂತ ಹೇಳಿದ್ನಲ್ವಾ, ಈ ಜಾಯಿಂಟ್ ಮಾಡೋ ಟೈಮಲ್ಲಿ ಕೈಗೆ ಅಂಟಬಾರ್ದು ಅಂತ ಆ ಕೊಬ್ಬರಿ ಹಾಲನ್ನು ಬಳಸ್ಕೋಬೇಕು. ನೋಡಿ ನಮ್ಮ ಕೈ ಜಿಡ್ಡಾಗಿದೆ, ನಾವೇನು ಬೇರೆ ಜಿಡ್ಡನ್ನು ಬಳಸಿಲ್ಲ. ಆ ಕೊಬ್ಬರಿ ಹಾಲನ್ನು ಕೈಗೆ ಸವರ್ಕೋತೀವಿ, ಉಂಡೆ ಮಾಡೋಕ್ಕೂ ಅಷ್ಟೇ, ಹಾಗೆ ಮುರುವನ್ನು ಇಡೋದಕ್ಕೂ ಅಷ್ಟೇ. ನೋಡಿ ಈಗ ನಾನು ಕೊಬ್ಬರಿ ಹಾಲನ್ನು ತೊಗೊಂಡೆ, ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡ್ತಾ ಮುರುವನ್ನು ಇಡ್ತಾ ಹೋಗಬೇಕು. ಎಲ್ಲರೂ ಕೇಳ್ತಿರ್ತಾರೆ ಇದು ಹೇಗೆ ಇಷ್ಟು ಚೆನ್ನಾಗಿದೆ ಮುರುವಿಡೋದು ಅಂತ. ಇದು ತುಂಬ ಸಿಂಪಲ್, ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ, ಈಸಿಯಾಗೂ ಆಗುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ಅಟ್ರಾಕ್ಟಿವ್ ಆಗಿರೋದಿಲ್ಲ. ನೋಡಿ ಇದೆಷ್ಟು ಮುಚ್ಚಟವಾಗಿ ಬರುತ್ತೆ, ಈ ರೀತಿ ಬರುತ್ತೆ. ಚಪ್ಪು ಅಷ್ಟೇ ಇಟ್ಟು ನೋಡಿ ನಾನು ಹೇಳಿದ್ನಲ್ವಾ, ಈ ರೀತಿ ಚೆನ್ನಾಗಿ ಅದನ್ನು ಕವರಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀವಿ. ಆಮೇಲೆ ಈ ರೀತಿ ಹದವಾಗಿ ಮಾಡ್ಕೋಬೇಕು. ಆಗ ಎಲ್ಲೂ ಕಡುಬು ಒಡ್ಕೊಳ್ಳೋದಿಲ್ಲ, ಓಪನ್ ಆಗೋದಿಲ್ಲ. ಈ ಥರ ನಾವು ಕಡುಬಿಗೆ ಸೂಸ್ಲು ಇದನ್ನೆಲ್ಲವನ್ನು ರೆಡಿ ಮಾಡಿ ಮುರುವೆ ಹೇಗಿಡೋದು ಅಂತ ನೋಡ್ಕೊಂಡ್ವಿ. ಆನಂತರ ಏನು ಮಾಡಬೇಕಾಗುತ್ತೆ ಅಂತಂದರೆ, ನಾವು ಒಂದು ಬಟ್ಲಲ್ಲಿ ಅಂದರೆ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರನ್ನು ರೆಡಿ ಮಾಡ್ಕೋಬೇಕು. ನೀರನ್ನು ರೆಡಿ ಮಾಡಿಕೊಂಡು ಆ ನೀರು ಚೆನ್ನಾಗಿ ತೆರಳಿದ ಮೇಲೆ ಕೆಳಕ್ಕೆ ಹೈಟ್ಗೆ ಏನಾದರೂ ಹಾಕಬೇಕು, ಅದಕ್ಕೆ ಸುತ್ತಿಗೆ ಅಂತ ಹೇಳ್ತೀವಿ ನಾವು, ಸುತ್ತಿಗೆ ಹಾಕ್ಕೊಂಡು ಆನಂತರ ಈ ಎಲ್ಲ ರೆಡಿ ಆಗಿರ್ತಕ್ಕಂಥ ಕಡುಬುಗಳನ್ನು ಒಂದು ತಟ್ಟೆ ಅಥವಾ ಕುಕ್ಕರ್ ಬಟ್ಲಿನಲ್ಲಿ ಇಟ್ಕೊಂಡು ಅದನ್ನು ಅಲ್ಲಿ ತೆರಳ್ತಾ ಇರ್ತಕ್ಕಂಥ ನೀರಿನೊಳಕ್ಕೆ ಇಡಬೇಕಾಗತ್ತೆ. ನಾನು ಈ ಮುರುವನ್ನು ಯಾಕೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ ಅಂದರೆ, ನನಗೆ 1-2-3 ಫ್ರೆಂಡ್ಸ್ ತುಂಬ ಕೇಳ್ತಿದ್ರು ಈ ಮುರುವಿಡ್ತಕ್ಕಂಥ ಮೆಥಡನ್ನು ಹೇಳ್ಕೊಡಿ ವಿಡಿಯೋಲ್ಲಿ ತೋರಿಸಿ ಅಂತ. ಹಾಗಾಗಿ ಇದನ್ನು ಮತ್ತೆ ಝೂಮ್ ಮಾಡಿ 2 ಸೈಡು ತೋರಿಸ್ತಿದ್ದೀನಿ. ಹೇಗೆ ನೀವು ಪ್ರೆಸ್ ಮಾಡ್ಕೋಬೇಕು ಬೆರಳನ್ನು ಅಂತ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕು,
ಬೆರಳು ಮೇಲಕ್ಕೆ ಮಾಡ್ಕೋಬೇಕು. ಆ ಪ್ರೆಸ್ ಮಾಡಿದಾಗ ಹಿಟ್ಟೇನಾಗುತ್ತೆ ಮೇಲಕ್ಕೆ ಬರುತ್ತೆ ನೋಡಿ. ಎಷ್ಟು ಹದವಾಗಿ ಇಟ್ಟು ಅಷ್ಟೇ, ತುಂಬ ಸಾಫ್ಟಾಗೇ ಇರುತ್ತೆ. ಹಾಗೆ ಹಿಟ್ಟಿಗೆ ಏನು ಮಾಡಿ ಅಂದರೆ 1 ಪಾವ್ ಹಿಟ್ಟಿಗೆ 1 ಸ್ಪೂನ್ ಮೈದಾವನ್ನು ಹಾಕ್ಕೊಳ್ಳಿ. ಬೇಯೋದು ಟೈಮಲ್ಲಿ ಆ 40 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಆದಮೇಲೆ ನಾವು ಹಿಟ್ಟನ್ನು ತೊಳಸ್ತೀವಲ್ಲ ಮುದ್ದೆ ರೀತಿಯಲ್ಲಿ, ಆಗ ಉಪ್ಪು ಎಲ್ಲ ಒಂಚೂರು ಹಾಕಿರ್ತೀವಿ, ತುಂಬ ಹದವಾಗಿ ಬಂದುಬಿಡುತ್ತೆ. ಮೈದಾ ಹಾಕೋದ್ರಿಂದ ಇದು ಕಡುಬು ಒಡ್ಕೊಳ್ಳೋದಿಲ್ಲ ನೋಡಿ. ಈ ರೀತಿ ಎಲ್ಲ ಕಡುಬುಗಳನ್ನು ಒಂದು ಕುಕ್ಕರ್ ಬಟ್ಲಿನಲ್ಲಿ ನಾವು ಜೋಡಿಸಿದ್ದೀವಿ. ಈಗ ಇದನ್ನು ತೆಳ್ತಾ ಇರ್ತಕ್ಕಂಥ ನೀರಿನ ಪಾತ್ರೆ ಒಳಕ್ಕೆ ಆ ಬಟ್ಲನ್ನು ಇಟ್ಟು, ಒಂದು ಸಿಹಿ ಕಡುಬಾಗಿರೋದ್ರಿಂದ ಇದು ಒಂದು 15 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇದು ಶೈನಿಂಗ್ ಬರುತ್ತೆ, ಗೊತ್ತಾಗುತ್ತೆ ನಮಗೆ ಹೇಗೆ ಬೆಂದಿದೆ ಅಂತ ಗೊತ್ತಾಗೋದಕ್ಕೆ. ಪಾತ್ರೆ ತೆಗೆದು ನೋಡಿದ ತಕ್ಷಣ ಶೈನಿಂಗ್ ಥರ ಕಾಣಿಸ್ತಿರುತ್ತೆ ಮೇಲ್ಗಡೆ. ಆ ಶೈನಿಂಗ್ ಥರ ಕಾಣಿಸ್ತಿದೆ ಅಂತಂದರೆ ಕಡುಬು ಬೆಂದಿದೆ ಅಂತ. ಆದಷ್ಟು ಸಿಹಿ ಕಡುಬು ಸ್ವಲ್ಪ ಹಾರದ ಮೇಲೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಬಿಸಿ ಮೇಲೆ ತಿಂದರೆ ಅದು ಬಾಯಿಗೆ ಅಂಟು ಥರ ಇರುತ್ತೆ. ಹಾಗೆ ಇದ್ರ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ಸಿಹಿ ಪಾಕವನ್ನು ರೆಡಿ ಮಾಡ್ಕೋತೀವಿ. ಸಿಹಿ ಪಾಕ ಅಂತಂದರೆ ಬೆಲ್ಲದ ಪಾಕ ಅದ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಮೊದಲಿಂದಲೂ ಮಾಡ್ತಾರೆ. ಅದನ್ನು ಏನಿಲ್ಲ, ಈಸಿ, ತುಂಬಾ ಈಸಿ. ಒಂದು ಬಾಣಲಿ ಅಥವಾ ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೆಲ್ಲವನ್ನು ಕರಗಿಸ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಅಂಟಾಗೋ ಥರ. ಅದಕ್ಕೆ ಸ್ವಲ್ಪ ಸೂಸ್ಲು ಮಾಡ್ಕೊಂಡಿರ್ತೀವಲ್ವ, ಆ ಸೂಸ್ಲಿನ ಪುಡಿ ಮತ್ತು ಕೊಬ್ಬರಿ ಹಾಲು ಇಟ್ಕೊಂಡಿರ್ತೀವಿ, ಆ ಕೊಬ್ಬರಿ ಹಾಲನ್ನು ಹಾಕ್ಕೋಬೇಕಾಗತ್ತೆ. ಆಗ ಅದು ಅದ್ರ ಜೊತೆಯಲ್ಲಿ ಹತ್ಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿ ಕೊಡುತ್ತೆ. ನೋಡಿ ಪಾಕ ಕಾಣಿಸ್ತಿದೆ ತಟ್ಟೆಯಲ್ಲಿ. ಆಲ್ರೆಡಿ ನಾವು ಟಿಫನಿಗೆ ಟೊಮೆಟೊ ಬಾತ್ ಮಾಡಿದ್ವಿ, ಖಾರದ ಕಡುಬು ಬೇಡ ಅಂತ ಸ್ವೀಟ್ ಕಡುಬು ಪಾಕ ಇಷ್ಟು ಮಾಡ್ಕೊಂಡಿದ್ವಿ. ನೋಡಿ ಪಾಕ ಹೇಗೆ ಮಾಡೋದು ಅಂತ, ಜಸ್ಟ್ ತುಂಬಾ ಈಸಿ ಇದು. ವಿತಿನ್ 5 to 10 ಮಿನಿಟ್ಸಲ್ಲಿ ಈ ಪಾಕ ಪ್ರಿಪೇರ್ ಆಗಿಬಿಡುತ್ತೆ. ಅದು ಕೂಡ ಹಾರದ ಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಬಿಸಿ ಬಿಸಿ ಟೊಮೆಟೊ ಬಾತ್, ಸ್ವೀಟ್ ಪಾಕ, ಸಿಹಿ ಕಡುಬು ತಿನ್ನೋದಕ್ಕೆ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋದು, ಹಾಗೆ ಸೂಸ್ಲನ್ನು ರೆಡಿ ಮಾಡ್ಕೊಳ್ಳೋದು, ಹಾಗೆ ಮುರುವು ಹೇಗಿಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಸಿಹಿ ಕಡುಬಿಗೆ ಹೇಗೆ ಮುರುಬಿಡೋದು ಅಂತ. ಹಾಗೆ ಮತ್ತೊಂದು ಹೊಸ ರೆಸಿಪಿಯನ್ನು ಕೂಡ ರೆಡಿ ಮಾಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ಆ ರೆಸಿಪಿಯ ವಿಡಿಯೋ ಆದಷ್ಟು ಬೇಗ ನಿಮಗೋಸ್ಕರ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.